ಸಚಿವ ಸ್ಥಾನ ಡಿಸಿಎಂ ಸ್ಥಾನದ ಪೈಪೋಟಿಗಳ ನಡುವೆ ಕೆಪಿಸಿಸಿ ಸಾರಥಿಗೂ ಒಳಗೊಳಗೆ ತಂತ್ರಗಳು ನಡೀತಾ ಇದೆ. ನಾನೇನೂ ಡಿಮಾಂಡ್ ಮಾಡ್ತಾ ಇಲ್ಲ ಎನ್ನುತ್ತಲೇ ಸತೀಶ್ ಜಾರಕಿಹೊಳಿ ಡಬಲ್ ದಾಳವನ್ನ ಉರುಳಿಸಿದ್ದಾರೆ. ಏನದು ಡಬಲ್ ದಾಳ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಕೆಪಿಸಿಸಿ ಸಾರಥಿ ಪಟ್ಟಕ್ಕೆ ಡಿಮ್ಯಾಂಡ್ ಮಾಡಿಲ್ಲ ಎಂದ ಸತೀಶ್. ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಾಹುಕಾರ್ ಪಟ್ಟು. ಸಿಎಂ ಕುರ್ಚಿ ಆಟದ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ತೆರವಾಗ್ತಾ ಇದೆ. ಸದ್ಯ ಹಾಲಿ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಪಕ್ಷದ ಸಾರಥಿಯಾಗಿದ್ದು, ಈ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಹೆಸರು ದೆಹಲಿಯಿಂದ ಬೆಂಗಳೂರಿನವರೆಗೂ ಹರಿದಾಡ್ತಾ ಇದೆ. ಆದ್ರೆ ನಾವು ಯಾವ ಡಿಮ್ಯಾಂಡ್ ಇಟ್ಟಿಲ್ಲ ಎಂದಿರುವ ಸತೀಶ್ ತೆರೆಮರೆಯಲ್ಲಿ ದಾಳ ಉರುಳಿಸಿದ್ದಾರೆ. ಬಹುಶಃ ಅದ್ರ ಬಗ್ಗೆ ಇವತ್ತು ನಾಳೆ ಚರ್ಚೆ ಆಗ್ಬೋದು. ಚರ್ಚೆ ಆಗಿ ಒಂದು ಹಂತಕ್ಕೆ ಬರಲೇಬೇಕು, ಅಂತಿಮವಾಗಿ ಬರ್ತಾರೆ. ಇಲ್ಲ, ನಾವು ಯಾವುದು ಡಿಮಾಂಡ್ ಮಾಡಿಲ್ಲ. ಹೋದ್ರು ಬಿಡೋದು ಅವ್ರಿಗೆ ಬಿಟ್ಟದ್ದು, ಯಾವುದೇ ಡಿಮಾಂಡ್ ನಾವು ಮಾಡಿಲ್ಲ. ಬಹಿರಂಗವಾಗಿ ಸತೀಶ್ ಈ ರೀತಿ ಯಾವುದೇ ಡಿಮ್ಯಾಂಡ್ ಇಲ್ಲ, ಸೂಕ್ತ ವ್ಯಕ್ತಿಗೆ ಕೊಡ್ಲಿ ಅಂತ ಹೇಳ್ತಾ ಇದ್ರು. ಒಳಗೊಳಗೆ ತಮ್ಮ ಪಟ್ಟನ್ನ ಮುಂದುವರೆಸಿದ್ದಾರೆ. ಸತೀಶ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹಾಕಿರುವ ಪಟ್ಟಿನ ಇನ್ಸೈಡ್ ಸ್ಟೋರಿಯನ್ನೇ ತೋರಿಸ್ತೀವಿ ನೋಡಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಪಟ್ಟು ಹಿಡಿದಿದ್ದು, ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಸ್ಥಾನವನ್ನು ನೀಡಿ ಎಂದಿದ್ದಾರಂತೆ. ಪಕ್ಷ ಕಟ್ಟಲು ಸಚಿವ ಸ್ಥಾನವೂ ಬೇಕು ಎಂದಿರುವ ಸತೀಶ್, ನನ್ನ ಸಾಮರ್ಥ್ಯವನ್ನ ಹಲವು ಚುನಾವಣೆಯಲ್ಲಿ ಪ್ರೂವ್ ಮಾಡಿದ್ದೇನೆ. ಶಾಸಕರ ಅಭಿಪ್ರಾಯ ನನ್ನ ಪರವಾಗಿದೆ. ಎಲ್ಲಾ ವರ್ಗದ ಬೆಂಬಲ ಇದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸಹ ಬೆಂಬಲಿಸಿದ್ದಾರೆ. ಕೆಪಿಸಿಸಿ ಸಾರಥಿ ಪಟ್ಟ ನೀಡಿದ್ರೆ 2028ಕ್ಕೆ ಪಕ್ಷ ಅಧಿಕಾರಕ್ಕೆ ತರೋದು ಸುಲಭ. ಸಚಿವ ಸ್ಥಾನ ನೀಡದೆ ಅಧ್ಯಕ್ಷಗಿರಿ ನೀಡಿದ್ರೆ ಪಕ್ಷ ಸಂಘಟನೆಗೆ ಅಡ್ಡಿಯಾಗಬಹುದು ಅಂತ ವಾದಿಸಿದ್ದಾರೆ ಎನ್ನಲಾಗಿದೆ. 2028ರ ಚುನಾವಣೆಯನ್ನು ಸಮರ್ಥವಾಗಿ ನಿಭಾಯಿಸುತ್ತೇನೆ ಅಂತ ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಎಲ್ಲರ ಜೊತೆ ಹೊಂದಾಣಿಕೆಯಲ್ಲಿ ಇರುವ ನಾಯಕನನ್ನ ಹುಡುಕ್ತಾ ಇದ್ದೇವೆ ಎಂದಿದ್ದಾರೆ. ಬಹಳ ಸ್ಪೀಡ್ ಆಗಿ ಕೆಲಸ ಮಾಡ್ತಕ್ಕಂಥ ಮತ್ತು ಕಲೆಕ್ಟಿವ್ ಆಗಿ ಇದ್ದು ಎಲ್ಲರೂ ಕೂಡಿ ಹೋಗ್ತಕ್ಕಂಥ ಒಬ್ಬ ನಾಯಕನನ್ನು ನಾವು ಹುಡುಕಬೇಕು. ಅವ್ರ ಜೊತೆಯಲ್ಲಿ ಕೋಆಪರೇಟ್ ಮಾಡ್ತಕ್ಕಂಥ ಜನನೂ ಕೂಡ ಇರಬೇಕಾಗ್ತದೆ. ಕೆಪಿಸಿಸಿ ಸಾರಥಿ ರೇಸ್ನಲ್ಲಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಹೆಸರು ಪ್ರಸ್ತಾಪವಾಗುವ ಸಾಧ್ಯತೆ ಇದೆ. ಇದರ ಜೊತೆಗೆ ಪರಮೇಶ್ವರ್ಗೂ ಆಫರ್ ನೀಡಿದ್ಯಂತೆ, ಆದರೆ ಪರಮೇಶ್ವರ್ ತಿರಸ್ಕರಿಸಿದ್ದಾರೆ ಎನ್ನಲಾಗಿದೆ. ಇದೆಲ್ಲದರ ನಡುವೆ ಸಿದ್ದರಾಮಯ್ಯಗೆ ಸತೀಶ್ ದ್ರೋಹ ಬಗೆದಿದ್ದಾರೆ ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಲಾಗಿತ್ತು. ಸಿದ್ದರಾಮಯ್ಯ ವಿರುದ್ಧ 37 ಶಾಸಕರ ಸಹಿ ಸಂಗ್ರಹಿಸಿದ್ದಾರೆ, ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಪೋಸ್ಟ್ ಹರಿಬಿಡಲಾಗಿತ್ತು. ಆದ್ರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಸತೀಶ್, ಸಿದ್ದರಾಮಯ್ಯ ಬೆನ್ನಿಗೆ ನಾನು ನಿಂತಿಲ್ಲ ಅನ್ನೋದು ಬೇಸ್ಲೆಸ್. ಯಾವನೋ ಪೋಸ್ಟ್ ಮಾಡಿರೋದಕ್ಕೆ ಅಷ್ಟು ಮಹತ್ವ ಕೊಡಬೇಕಾಗಿಲ್ಲ ಅಂದ್ರು. ಅದು ಮಾಡ್ತಾರೆ, ಏನು ಮಾಡ್ತಾರೆ, ಯೂಸ್ ಮಾಡೋರು ಏನು ಮಾಡೋರು, ಏನು ಬೇಸ್ಲೆಸ್ ಅದು. ಏನು ಅದರದ್ದು ಏನು ಸೈನ್ ಮಾಡಿದೆ, ಲೆಟರ್ ಇದೆ ಯಾರ್ದ? ಯಾರೋ XYZ ಎಲ್ಲೋ ಒಂದು ಮೂಲೆಯಲ್ಲಿ ಕೂತು ಹಾಕಿದವಂಗೆ ಇಷ್ಟು ಪ್ರಾಮುಖ್ಯತೆ ಕೊಡೋದು ಅವಶ್ಯಕತೆ ಇರಲಿಲ್ಲ. ಅದು 37 ಹೆಂಗೆ ಹೇಳಿದವನು. ಮತ್ತು ಅವ್ರು ಯಾರು ಅಷ್ಟು ಪ್ರಬಲರಿದ್ದಾರೆ, 37 ಜನ ಯಾರು ಸಹಿ ಮಾಡಿದ್ದಾರೆ. ಸುಮ್ಮನೆ ಅವನು ಹಾಕಿದಾನೆ, ಅದ್ರ ಹಿಂದೆ ಯಾವುದೋ ಒಂದು ಕಾಣದ ಕೈಗಳು ಅದನ್ನು ಪುಷ್ ಮಾಡ್ತಾ ಇದೆ. ಸದ್ಯ ಈ ಸಂಬಂಧ ನಿಪ್ಪಾಣಿ ಮೂಲದ ಸತೀಶ್ ಬೆಂಬಲಿಗ ಕರುನಾಡು ಕುರುಬಗೌಡ್ರು ಮತ್ತು ಬಂಡಾಯದ ಧ್ವನಿ ಎಂಬ 2 ಫೇಸ್ಬುಕ್ ಖಾತೆಗಳ ಅಡ್ಮಿನ್ಗಳ ವಿರುದ್ಧ ದೂರು ನೀಡಿದ್ದು ಎಫ್ಐಆರ್ ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್, TV9.